ಅಮೆರಿಕದಿಂದ ಇರಾನ್ ಮೇಲೆ ಭಾರಿ ವೈಮಾನಿಕ ದಾಳಿಯನ್ನು ನಡೆಸಲಾಗಿದೆ. ಸದ್ಯ ಈ ತಾತ್ಕಾಲಿಕ ಕದನ ವಿರಾಮ ಮುರಿದು ಬಿದ್ದಿದೆ. ಈಗ ಬಹ್ರೇನ್, ಕುವೈತ್, ಕತಾರ್ ಕಡೆ ಇರಾನ್ ಕ್ಷಿಪಣಿ ಹಾಗೆ ಡ್ರೋನ್ ದಾಳಿಗಳನ್ನು ಮಾಡಲಾಗ್ತಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. 3 ಗಲ್ಫ್ ರಾಷ್ಟ್ರಗಳ ಮೇಲೆ ಟೆಹರಾನ್ ಪ್ರತಿ ದಾಳಿಯನ್ನು ನಡೆಸಿದೆ. ಅಮೆರಿಕದಿಂದ ಇರಾನ್ ಮೇಲೆ ಭಾರಿ ವೈಮಾನಿಕ ದಾಳಿ ಆಗಿದೆ. ಸದ್ಯ ತಾತ್ಕಾಲಿಕ ಕದನ ವಿರಾಮ ಮುರಿದು ಬಿದ್ದಂತೆ ಗೊತ್ತಾಗ್ತಿದೆ. ಇಲ್ಲಿ ಬಹ್ರೇನ್, ಕುವೈತ್ ಹಾಗೆ ಕತಾರ್ ಕಡೆ ಇರಾನ್ ಕ್ಷಿಪಣಿ ಮತ್ತೆ ಡ್ರೋನ್ ದಾಳಿಗಳನ್ನ ಮಾಡಲಾಗಿದೆ. 3 ಗಲ್ಫ್ ರಾಷ್ಟ್ರಗಳ ಮೇಲೆ ಟೆಹರಾನ್ ಪ್ರತಿ ದಾಳಿಯನ್ನ ಮಾಡಿದೆ. ಅದು ಕೂಡ ಹಾರ್ಮುಜ್ ಜಲಸಂಧಿ ಮತ್ತೆ ಉದ್ವಿಗ್ನಗೊಂಡಿದೆ. ಸದ್ಯ ನೌಕಾಯಾನಕ್ಕೂ ಕೂಡ ಬೆದರಿಕೆ ಹಾಕಲಾಗಿದೆ. ಇಲ್ಲಿ ಇರಾನ್ನ ಹಲವು ನಗರಗಳಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ. ಜಾಗತಿಕ ತೈಲ ಪೂರೈಕೆ ಮೇಲೆ ಮತ್ತೆ ಈಗ ಆತಂಕ ಶುರುವಾಗಿದೆ. ಮತ್ತೆ ದಾಳಿ ನಡೆದ್ರೆ ಕಠಿಣ ಕ್ರಮ ಅಂತ ಹೇಳಿಬಿಟ್ಟು ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮುರಿದು ಬಿದ್ದಂತಹ ಶಾಂತಿ ಒಪ್ಪಂದ ಈಗ ಮುರಿದೇ ಹೋಗ್ಬಿಟ್ಟಿದೆ. ಇರಾನ್ ಮೇಲೆ ಸದ್ಯ ಅಮೆರಿಕ ಭಾರಿ ವೈಮಾನಿಕ ದಾಳಿಯನ್ನು ಕೂಡ ಮಾಡಿದೆ. ಇಲ್ಲಿ 3 ಗಲ್ಫ್ ರಾಷ್ಟ್ರಗಳ ಮೇಲೆ ಟೆಹರಾನ್ ಪ್ರತಿ ದಾಳಿಯನ್ನು ಮಾಡಿರುವಂಥದ್ದು. ಅದು ಕೂಡ ಮಧ್ಯಪ್ರಾಚ್ಯ ಮತ್ತೆ ಉದ್ವಿಗ್ನ ಜೋರಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸದ್ಯ ನೌಕಾಯಾನಕ್ಕೆ ಬೆದರಿಕೆ ಒಡ್ಡುವಂತಹ ಇರಾನ್ ಸಾಮರ್ಥ್ಯವನ್ನ ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ. ಇಲ್ಲಿ ಅಮೆರಿಕ ಮತ್ತೆ ಇರಾನ್ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದ್ದು ಜೂನ್ 17ರಂದು ಮಾಡಿಕೊಳ್ಳಲಾಗಿದ್ದಂತಹ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಇಲ್ಲಿ ಇರಾನ್ ಮೇಲೆ ಅಮೆರಿಕದ ಭಾರಿ ವೈಮಾನಿಕ ದಾಳಿ ನಡೆಸಿದ್ದು, ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಇರಾನ್ ಇಲ್ಲಿ ಬಹ್ರೇನ್, ಕುವೈತ್ ಹಾಗೂ ಕತಾರ್ನಲ್ಲಿರುವಂತಹ ಗುರಿಗಳತ್ತ ಕ್ಷಿಪಣಿಗಳು ಹಾಗೆ ಡ್ರೋನ್ಗಳನ್ನು ಉಡಾಯಿಸಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಈ ದಾಳಿಗಳು ನಡೆಯುವಂತಹ ಕೆಲವೇ ಗಂಟೆಗಳ ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯಲ್ಲಿ ವ್ಯಾಪಾರ ಹಡಗುಗಳ ಮೇಲೆ ಇರಾನ್ ನಡೆಸಿದಂತಹ ದಾಳಿಯೊಂದಿಗೆ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದವು ಅಂತ್ಯಗೊಂಡಿದೆ ಅಂತ ಘೋಷಿಸಿದ್ರು. ಆದರೆ ಯಾಕೋ ವಿರಾಮ ಅಂತ್ಯಗೊಂಡಂತೆ ಕಾಣ್ತಾ ಇಲ್ಲ. ಇಲ್ಲಿ ಮತ್ತೆ 3 ಗಲ್ಫ್ ರಾಷ್ಟ್ರಗಳ ಮೇಲೆ ಇಲ್ಲಿ ಮತ್ತೆ ಕ್ಷಿಪಣಿಗಳು ಹಾಗೆ ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ಸದ್ಯ ಇರಾನ್ ಮೇಲೆ ಅಮೆರಿಕದ ಭಾರಿ ವೈಮಾನಿಕ ದಾಳಿ ಈಗ ಮತ್ತೆ ಜನರಿಗೆ ಬಹಳ ಸಂಕಷ್ಟವನ್ನ ತಂದಿಟ್ಟಿರುವಂಥದ್ದು. ಯಾಕಂತಂದ್ರೆ ಈಗ ಏನೋ ಯುದ್ಧ ನಿಲ್ತು, ಪರವಾಗಿಲ್ಲ, ಮತ್ತೆ ನಮಗೆ ತೈಲ ಬೇಡಿಕೆಗಳು ಏನು ಬರ್ತಾ ಇದ್ವು, ಗ್ಯಾಸು, ತೈಲ ಎಲ್ಲ ಆರಾಮಾಗಿ ಬರುತ್ತೆ ಎಂಬ ಒಂದು ಖುಷಿಯಲ್ಲಿದ್ರು ಜನರು. ಆದರೆ ಮತ್ತೆ ಈಗ ಮೋಡ ಕವಿದ ವಾತಾವರಣ, ಅಲ್ಲಿ ಮತ್ತೆ ಯುದ್ಧದ ದಾಳಿ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಹಡಗುಗಳು ಓಡಾಡುವಂತಹ ಒಂದು ಸಾಮರ್ಥ್ಯ ಮತ್ತೆ ಕುಗ್ಗಬಹುದು. ಮತ್ತೆ ಯಾವುದೇ ಟೈಮಲ್ಲೂ ಕೂಡ ಅಟ್ಯಾಕ್ ಆಗುವಂತ ಸಂದರ್ಭ ಇರೋದ್ರಿಂದ ಬಹಳ ಈಗ ಮತ್ತೆ ದೇಶ ವಿದೇಶದಲ್ಲೂ ಕೂಡ ಬಹಳಷ್ಟು ಉದ್ವಿಗ್ನತೆ ತೀವ್ರಗೊಂಡಿದೆ.